ಸೊ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇದು ಪಾರ್ಟ್ 2 ಚಾಪ್ಟರ್ 4 ಏರ್ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು. ಸೊ ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡ್ಕೊಳ್ಳಿ. ಇದು ಪಾರ್ಟ್ 2 ಕಂಟಿನ್ಯೂಯೇಷನ್. ನೆಕ್ಸ್ಟು ಟೆಂಪ್ರೇಚರ್ ಬಗ್ಗೆ ಬೇಸಿಕ್ ಥಿಂಗ್ ಒಂದು ಅರ್ಥ ಮಾಡ್ಕೊಳ್ಳೋಣ. ಇದು ನಿಮ್ಮ ಬಾಡಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಸರೌಂಡಿಂಗ್ ಏರ್ ಏನಿದೆಯಲ್ಲ, ಇದರ ಟೆಂಪ್ರೇಚರು ನಿಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಜಾಸ್ತಿ ಇದ್ದರೆ ನಿಮಗೆ ಹೀಟ್ ಆಗುತ್ತೆ ಅಲ್ವಾ. ಇನ್ನೊಂದು, ಸರೌಂಡಿಂಗ್ ಟೆಂಪ್ರೇಚರು ನಿಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಕಮ್ಮಿ ಇದ್ದರೆ ನಿಮಗೆ ಕೋಲ್ಡ್ ಆಗುತ್ತೆ. ಸೊ ಟೆಂಪ್ರೇಚರ್ ಅಂದರೆ ಏನು? ಹಾಟ್ನೆಸ್ ಆ್ಯಂಡ್ ಕೋಲ್ಡ್ನೆಸ್ ಆಫ್ ಏರ್. ಸೊ ದ ಡಿಗ್ರಿ ಆಫ್ ಹಾಟ್ನೆಸ್ ಆ್ಯಂಡ್ ಕೋಲ್ಡ್ನೆಸ್ ಆಫ್ ಏರ್ ಈಸ್ ನೋನ್ ಆ್ಯಸ್ ಟೆಂಪರೇಚರ್. ಸೊ ಇದು ಫಸ್ಟ್ ಥಿಂಗು. ಸೊ ನಮ್ಮ ಸರೌಂಡಿಂಗ್ ಏರು ಹಾಟ್ ಆಗೋಕ್ಕಾಗಲಿ ಕೋಲ್ಡ್ ಆಗೋಕ್ಕಾಗಲಿ ಒಂದು ಮೇಜರ್ ರೀಸನ್ ಏನಂದರೆ ಈ ಸನ್ ರೇಸು. ಸೊ ಇದನ್ನು ಏನಂತ ಕರಿತೀವಿ? ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್ ಈಸ್ ದ ಇನ್ಕಮಿಂಗ್ ಸೋಲಾರ್ ಎನರ್ಜಿ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್. ಸೊ ಇದು ಸೋಲಾರ್ ಎನರ್ಜಿ ಆಟ್ ಅ ಗಿವನ್ ಪಾಯಿಂಟ್ ಆನ್ ದ ಅರ್ತ್, ಇದನ್ನು ಇನ್ಸೋಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಡೈಗ್ರಾಮಲ್ಲಿ ನೀವು ನೋಡಿದ್ರೆ ಇದು ಅರ್ತಿನ ಇಮ್ಯಾಜಿನರಿ ಸೆಂಟರ್ ನಾವೇನಂತ ಕರಿತೀವಿ? ಈಕ್ವೇಟರ್ ಅಂತ ಹೇಳಿ ಕರಿತೀವಿ. ಸೊ ಈಕ್ವೇಟರ್ಗೆ ಡೈರೆಕ್ಟ್ ರೇಸು, ಶಾರ್ಟೆಸ್ಟ್ ರೇಸ್ ಬೀಳ್ತಾ ಇದೆ. ಅಂದರೆ ಈಕ್ವೇಟರು ಸನ್ನಿಗೆ ಸ್ವಲ್ಪ ಹತ್ತಿರ ಇದೆ. ಸೊ ಈಕ್ವೇಟರು ಸ್ವಲ್ಪ ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ. ಸೊ ಯಾವ ಥರ ಇದು ದೂರ ಹೋಗ್ತಾ ಹೋಗುತ್ತೋ ಆ ಥರ ಇನ್ಕ್ಲೈನ್ಡ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ಲೈನ್ಡ್ ಆಗಿರೋದ್ರಿಂದ ಜಾಸ್ತಿ ದೂರ ಇಲ್ಲಿ ಪೋಲ್ಸ್ ಕಡೆಗೆ ತಲುಪೋದು ಸನ್ ರೇಸು ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಇಲ್ಲಿ ಟೆಂಪ್ರೇಚರ್ ಆಗಲಿ, ಅದಕ್ಕೆ ಪೋಲ್ ಕಡೆ ಟೆಂಪ್ರೇಚರು ಕಮ್ಮಿ ಇರುತ್ತೆ. ಮತ್ತು ಈಕ್ವೇಟರು ಮತ್ತು ಈ ರೀಜನಲ್ಲಿ ಟೆಂಪ್ರೇಚರು ಜಾಸ್ತಿ ಇರುತ್ತೆ. ಸೊ ಒಂದು ಏನು ರೀಸನು ಟೆಂಪ್ರೇಚರ್ ಜಾಸ್ತಿ ಕಮ್ಮಿಗೆ? ಇನ್ಸೋಲೇಷನ್ ಅಂದರೆ ಈಸ್ ದ ಇನ್ಕಮಿಂಗ್ ಸೋಲಾರ್ ಎನರ್ಜಿ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್. ಇನ್ಕಮಿಂಗ್ ಸೋಲಾರ್ ಎನರ್ಜಿ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್, ಇದಕ್ಕೆ ಇನ್ಸೋಲೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಟೆಂಪ್ರೇಚರು ಸಿಟಿಗಳಲ್ಲಿ ಜಾಸ್ತಿ ಇರುತ್ತೆ, ವಿಲೇಜಸಲ್ಲಿ ಕಮ್ಮಿ ಇರುತ್ತೆ. ಯಾಕಂದರೆ ಕಾಂಕ್ರೀಟು ಮತ್ತು ಮೆಟಲ್ ಬಿಲ್ಡಿಂಗ್ಸು ಮತ್ತು ರೋಡ್ಸು ಇವೆಲ್ಲ ಹೀಟ್ನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಮತ್ತು ಈ ಹೀಟ್ ರಿಲೀಸ್ ಆಗೋದೇ ರಾತ್ರಿಯಲ್ಲಿ. ಸೊ ಅದಕ್ಕೆ ಟೆಂಪ್ರೇಚರ್ಸು ಸಿಟಿಯಲ್ಲಿ ತುಂಬ ಜಾಸ್ತಿ ಇರುತ್ತೆ ಮತ್ತು ವಿಲೇಜಸಲ್ಲೆಲ್ಲ ಕಮ್ಮಿ ಇರುತ್ತೆ. ಮತ್ತು ಸಿಟೀಸಲ್ಲಿ ಜಾಸ್ತಿ ದೊಡ್ಡ ಬಿಲ್ಡಿಂಗ್ಸ್ ಇರೋದ್ರಿಂದ ಏನು ಮಾಡುತ್ತೆ, ಅವು ಹೀಟ್ನ ಟ್ರ್ಯಾಪ್ ಮಾಡ್ಕೊಂಡಿರುತ್ತೆ. ಅದರಿಂದಾಗಿ ವಾರ್ಮ್ ಏರ್ ಅಲ್ಲೇ ಇರುತ್ತೆ. ಅದರಿಂದಾಗಿ ಟೆಂಪ್ರೇಚರು ರೈಸ್ ಆಗಿರುತ್ತೆ ಸಿಟೀಸಲ್ಲಿ. ಸೊ ಇಷ್ಟು ಬೇಸಿಕ್ಸು ಇದು ಟೆಂಪ್ರೇಚರ್ ಬಗ್ಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು, ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪ್ರೇಚರಿನ ಯೂನಿಟು ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ಅಂತ ಬರೆದಿಲ್ಲ ಇಲ್ಲಿ. ಸ್ಟ್ಯಾಂಡರ್ಡ್ ಯೂನಿಟ್ ಬಂದ್ಬಿಟ್ಟು ಡಿಗ್ರಿ ಸೆಲ್ಸಿಯಸ್. ಇದನ್ನು ಇನ್ವೆಂಟ್ ಮಾಡಿದವರು ಆ್ಯಂಡರ್ಸ್ ಸೆಲ್ಸಿಯಸ್, ಆಯಿತಾ. ಮತ್ತು ವಾಟರ್ ಫ್ರೀಸಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇಟ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಸೊ ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ, ಬಾಯ್ಲಿಂಗ್ ಪಾಯಿಂಟು 100 ಡಿಗ್ರಿ ಸೆಲ್ಸಿಯಸ್. ಯಾವುದ್ರದ್ದು? ವಾಟರಿಂದು. ನೆಕ್ಸ್ಟ್ ಕಾನ್ಸೆಪ್ಟು ಏರ್ ಪ್ರೆಷರ್. ಇವಾಗಲೂ ಕೂಡ ನಮ್ಮ ಬಾಡಿ ಮೇಲೆ ಏರ್ ಪ್ರೆಷರ್ ಕಂಟಿನ್ಯೂಸ್ ಆಗಿರುತ್ತೆ, ಆದರೆ ನಾವು ಅದನ್ನು ಫೀಲ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಏರು ಎಲ್ಲ ಕಡೆ ಎಲ್ಲ ಡೈರೆಕ್ಷನಿಂದನೂ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಹ್ಯೂಮನ್ ಬಾಡಿ ಮೇಲೆ ಎಲ್ಲ ಡೈರೆಕ್ಷನಿಂದನೂ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಸೊ ಇದಕ್ಕೆ ನಮ್ಮ ಬಾಡಿ ಕೂಡ ಕೌಂಟರ್ ಪ್ರೆಷರ್ ಕೊಡ್ತಾ ಇರುತ್ತೆ. ಸೊ ಕೌಂಟರಾಗಿ ನಮ್ಮ ಬಾಡಿ ಕೂಡ ಈ ಏರ್ ಪ್ರೆಷರ್ಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದರಿಂದ ನಾವು ಈ ಪ್ರೆಷರ್ನ, ಈ ಫೋರ್ಸ್ನ ಫೀಲ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಎಕ್ಸಾಂಪಲ್ ಮೂನಲ್ಲಿ ತೊಗೊಂಡ್ರೆ, ಮೂನಲ್ಲಿ ಏರ್ ಇಲ್ಲ, ದೇರ್ ಈಸ್ ನೋ ಏರ್ ಇನ್ ದ ಮೂನ್, ಹೆನ್ಸ್ ದೇರ್ ಈಸ್ ನೋ ಏರ್ ಪ್ರೆಷರ್. ಸೊ ಅದಕ್ಕೋಸ್ಕರ ಆಸ್ಟ್ರೋನಾಟ್ಸು ಸೂಟ್ ಹಾಕ್ಕೊಂಡಿರ್ತಾರೆ, ಸ್ಪೇಸ್ ಸೂಟ್. ಸೊ ನಾವು ಏನು ಇದು ಏರು ಪ್ರೆಷರ್ ನಮ್ಮ ಮೇಲೆ ಕ್ರಿಯೇಟ್ ಮಾಡುತ್ತೋ ಅದಕ್ಕೆ ನಮ್ಮ ಬಾಡಿನೂ ಕೂಡ ಕೌಂಟರ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಂತೇಳಿ ಬರೆದಿದ್ದಾರೆ. ಸೊ ಈಗ ಎಕ್ಸಾಂಪಲ್ ಮೂನಲ್ಲಿ ಏರ್ ಇಲ್ಲ, ಆದರೆ ಅಲ್ಲೂ ಕೂಡ ನಮ್ಮ ಬಾಡಿ ಕೌಂಟರ್ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಏರ್ ಇಲ್ಲದೆ ಇದ್ರೂ ಕೌಂಟರ್ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ಪೇಸ್ ಸೂಟ್ ಹಾಕ್ಕೊಂಡಿರ್ತಾರೆ ಆಸ್ಟ್ರೋನಾಟ್ಸು. ಈಗ ಅಕಸ್ಮಾತ್ ಈ ಸ್ಪೇಸ್ ಸೂಟ್ ಹಾಕ್ಕೊಂಡಿಲ್ಲ, ಏರ್ ತುಂಬಿ ಈ ಸ್ಪೇಸ್ ಸೂಟ್ ಏನಾದ್ರು ಹಾಕ್ಕೊಂಡಿಲ್ಲ ಅಂತಂದರೆ ಇವರ ಬಾಡಿ ಪ್ರೆಷರ್ ಎಕ್ಸರ್ಟ್ ಮಾಡುತ್ತಲ್ಲ, ಆ ಪ್ರೆಷರ್ಗೆ ಇವರ ಬ್ಲಡ್ ವೆಸಲ್ಸು ಕೂಡ ಬರ್ಸ್ಟ್ ಆಗಿಬಿಡ್ಬೋದು ಅಂತ. ಅದಕ್ಕೋಸ್ಕರ ಸ್ಪೇಸ್ ಸೂಟ್ ಹಾಕ್ಕೊಳ್ಳೋದು ಮೇನ್ ರೀಸನ್. If they did not wear the space suit, the counter pressure exerted by the body of the astronauts would make the blood vessels burst. The astronauts would bleed. ಸೊ ನಾವು ಲಾಸ್ಟ್ ವಿಡಿಯೋಲ್ಲಿ ಅಥವಾ ಪಾರ್ಟ್ ಫಸ್ಟಲ್ಲಿ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಹಾಟ್ ಏರ್ ಮೇಲ್ಗಡೆ ಹೋಗುತ್ತೆ, ಕೋಲ್ಡ್ ಏರ್ ಕೆಳಗಡೆ ಬರುತ್ತೆ ಅಂತ.
ಸೊ ಏರ್ ಪ್ರೆಷರು ಕೂಡ ಅದ್ರ ಮೇಲೇ. ಸೊ ಈಗ ಹಾಟ್ ಆದ ತಕ್ಷಣ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದ ತಕ್ಷಣ ಇದು ಅರ್ತ್ ಅಂದ್ಕೊಳ್ಳಿ, ಇದು ಅರ್ತ್ ಸರ್ಫೇಸ್ ಅಥವಾ ಸಿ ಲೆವೆಲು, ಇದು ಅರ್ತ್ ಸರ್ಫೇಸ್ ಅಥವಾ ಸಿ ಲೆವೆಲು. ಸೊ ಇಲ್ಲಿ ಟೆಂಪ್ರೇಚರ್ ಜಾಸ್ತಿಯಾಗಿ ಇಲ್ಲಿ ಏರು ಲೈಟ್ ಆಗೋಗ್ಬಿಡುತ್ತೆ. ಟೆಂಪ್ರೇಚರ್ ಜಾಸ್ತಿಯಾಗಿ ಏರು ಲೈಟ್ ಆಗುತ್ತೆ. ಸೊ ಇದ್ರ ವೇಟ್ ಕಮ್ಮಿ ಆಗೋದ್ರಿಂದ ಹಾಟ್ ಏರು ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲ ಹಾಟ್ ಏರು ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಏನು ಗೊತ್ತಾಯಿತು ನಮಗೆ ಅಂದರೆ ಹಾಟ್ ಏರು ಲೈಟಾಗಿರುತ್ತೆ, ವೇಟು ತುಂಬ ಕಮ್ಮಿ ಇರುತ್ತೆ. ಸೊ ಇದೇ ಜಾಗಕ್ಕೆ ರೀಪ್ಲೇಸ್ ಮಾಡೋಕ್ಕೆ ಕೋಲ್ಡ್ ಏರ್ ಬರುತ್ತೆ. ಕೋಲ್ಡ್ ಏರು ಮೇಲ್ಗಡೆಯಿಂದ ಇದೇ ಜಾಗಕ್ಕೆ ಬರುತ್ತೆ ರೀಪ್ಲೇಸ್ ಮಾಡೋಕ್ಕೆ. ನೆಕ್ಸ್ಟು ಇದು ಕೂಡ ಹೀಟಾಗಿ, ಇದು ಕೂಡ ಎಕ್ಸ್ಪ್ಯಾಂಡ್ ಆಗಿ ಇದರ ವೇಟು ಕಮ್ಮಿ ಆಗ್ಬಿಟ್ಟು ಇದು ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನು ಗೊತ್ತಾಗುತ್ತೆ ನಮಗೆ, ಕೋಲ್ಡ್ ಏರು ವೇಟು ಜಾಸ್ತಿ ಇರುತ್ತೆ ಅಥವಾ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದರ ವೇಟು ಅಥವಾ ಕೋಲ್ಡ್ ಏರಿನ ವೇಟು ಜಾಸ್ತಿ ಇರೋದ್ರಿಂದ ಇದೇ ಜಾಸ್ತಿ ಪ್ರೆಷರ್ನ ಹಾಕ್ತಾ ಇರೋದು. ನೆಕ್ಸ್ಟು ಹಾಟ್ ಏರು ಲೈಟ್ ಇರೋದ್ರಿಂದ ಇದು ಪ್ರೆಷರು ಕಮ್ಮಿ ಮಾಡ್ತಾ ಇರುತ್ತೆ. ಸೊ ಅದೇ ಇಲ್ಲಿ ಕೊಟ್ಟಿರೋದು, ದ ಏರ್ ಪ್ರೆಷರ್ ಈಸ್ ಹೈಯೆಸ್ಟ್ ಅಟ್ ಸಿ ಲೆವೆಲ್. ಸೊ ಇಲ್ಲಿ ಹೈಯೆಸ್ಟ್ ಇರುತ್ತೆ, ಯಾಕಂದರೆ ಇಲ್ಲಿ ಕೋಲ್ಡ್ ಏರ್ ಬರ್ತಾ ಇರುತ್ತೆ ರೀಪ್ಲೇಸ್ ಮಾಡೋಕ್ಕೆ. ಹೈಯೆಸ್ಟ್ ಅಟ್ ಸಿ ಲೆವೆಲ್ ಆ್ಯಂಡ್ ಡಿಕ್ರೀಸಸ್ ವಿತ್ ಹೈಟ್. ಡಿಕ್ರೀಸಸ್ ವಿತ್ ಹೈಟ್ ಯಾಕೆ, ಲೈಟ್ ಆಗ್ತಾ ಹೋಗುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಆಗಿರುತ್ತಲ್ಲ ಅದಕ್ಕೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಇಟ್ ಡಿಕ್ರೀಸಸ್ ವಿತ್ ಹೈಟ್. ಅಂದರೆ ಏರು ಹೀಟಾಗಿ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಮಾಡಿರುತ್ತೆ. ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಮಾಡಿರೋ ತಕ್ಷಣ ಅಲ್ಲಿಗೆ ಹೈ ಪ್ರೆಷರ್ ಇರೋ ಏರ್ ಬರುತ್ತೆ ರೀಪ್ಲೇಸ್ ಮಾಡೋಕ್ಕೆ. ಲೋ ಪ್ರೆಷರ್ ಕ್ರಿಯೇಟ್ ಮಾಡಿರೋ ಏರಿಯಾಗೆ ಹೈ ಪ್ರೆಷರು ಏರ್ ಬರುತ್ತೆ. ಹೈ ಪ್ರೆಷರ್ ಏರ್ ಯಾವುದು ಅಂತಂದರೆ ಕೋಲ್ಡ್ ಏರು. ಸೊ ಅದೇ ಕೊಟ್ಟಿರೋದು ಇಲ್ಲೂ ಕೂಡ. ಹೆವಿ ಏರ್ ಸಿಂಕ್ಸ್. ಹೆವಿ ಏರ್ ಅಂದರೆ ಕೋಲ್ಡ್ ಏರು ಸಿಂಕ್ ಆಗುತ್ತೆ ಆ್ಯಂಡ್ ಕ್ರಿಯೇಟ್ಸ್ ಹೈ ಪ್ರೆಷರ್. ಸಿಂಕ್ ಆಗೋದ್ರಿಂದ ಇದು ವೇಟ್ ಜಾಸ್ತಿ ಆಗುತ್ತಲ್ಲ ಅದು ಹೈ ಪ್ರೆಷರು. ಹೈ ಪ್ರೆಷರ್ ಈಸ್ ಅಸೋಸಿಯೇಟೆಡ್ ವಿತ್ ದ ಕ್ಲಿಯರ್ ಆ್ಯಂಡ್ ಸನ್ನಿ ಸ್ಕೈಸ್. ಹೈ ಪ್ರೆಷರ್ ಇದೆ ಅಂದರೆ ಕ್ಲಿಯರ್ ಮತ್ತು ಸನ್ನಿ ಸ್ಕೈ ಇದೆ ಅಂತ. ದ ಏರ್ ಆಲ್ವೇಸ್ ಮೂವ್ಸ್ ಫ್ರಮ್ ಹೈಯರ್ ಪ್ರೆಷರ್ ಏರಿಯಾಸ್ ಟು ಲೋವರ್ ಪ್ರೆಷರ್ ಏರಿಯಾ. ಈಗ ಏರು ನಾವು ಮುಂಚೆ ನೋಡಿರೋದ್ರಿಂದ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಏನು ಮೂವ್ ಆಗುತ್ತಲ್ಲ ಅದನ್ನು ವಿಂಡ್ ಅಂತ ಹೇಳಿ ಕರಿತೀವಿ. ಸೊ ವಿಂಡಿಗೆ ಏನು ಹೆಸರು ಅಂತಂದರೆ, ಈಗ ವೆಸ್ಟ್ ಸೈಡಿಂದ ವಿಂಡ್ ಬರ್ತಾ ಇದ್ದರೆ ಅದನ್ನು ವೆಸ್ಟರ್ಲಿ ಅಂತ ಹೇಳಿ ಕರಿತೀವಿ. ವಿಂಡ್ ಬ್ಲೋಯಿಂಗ್ ಫ್ರಮ್ ದ ವೆಸ್ಟ್ ಈಸ್ ಕಾಲ್ಡ್ ಎಸ್ ವೆಸ್ಟರ್ಲಿ ಅಂತಂದರೆ, ಈಗ ಈಸ್ಟರ್ಲಿ ಅಂತ ಯಾವುದಾದ್ರು ವಿಂಡಿಗೆ ಹೆಸರಿದ್ದರೆ ಅದು ಈಸ್ಟ್ ಸೈಡಿಗೆ ಹೋಗ್ತಿದೆ ಅಂತ ಅಲ್ಲ, ಈಸ್ಟ್ ಸೈಡಿಗೆ ಹೋಗ್ತಿದೆ ಅಂತ ಅಲ್ಲ, ಅದು ಈಸ್ಟ್ ಸೈಡಿಂದ ಬರ್ತಿದೆ ಅಂತ ಅರ್ಥ. ಅದಕ್ಕೆ ಈಸ್ಟರ್ಲಿ ವೆಸ್ಟರ್ಲಿ ಅಂತ ಹೇಳ್ತಾರೆ. ಅ ವಿಂಡ್ ಈಸ್ ನೇಮ್ಡ್ ಆಫ್ಟರ್ ದ ಡೈರೆಕ್ಷನ್ ಫ್ರಮ್ ವಿಚ್ ಇಟ್ ಬ್ಲೋಸ್. If wind blows from west, it is called as westerly. If wind blows from east, it is called as easterly wind. So wind ಅಂದರೆ the movement of air from high pressure area to low pressure area is called as wind. ಮೇಲೆ ಹೈ ಪ್ರೆಷರು, ಕೆಳಗಡೆ ಏರು ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಕೆಳಗಡೆ ಲೋ ಪ್ರೆಷರು, ಮೇಲ್ಗಡೆ ಹೈ ಪ್ರೆಷರು, ಕೆಳಗಡೆ ಲೋ ಪ್ರೆಷರು. ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಏನು ಬರ್ತಾ ಇರುತ್ತಲ್ಲ ಅದನ್ನು ವಿಂಡ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಟೈಪ್ಸ್ ಆಫ್ ವಿಂಡ್. ಒಂದು ಪರ್ಮನೆಂಟ್ ವಿಂಡು. ಪರ್ಮನೆಂಟ್ ಅಂದರೆ ಹೆಸರು ಹೇಳೋರ ಥರ ಥ್ರೂ ಔಟ್ ದ ಇಯರ್ ಇದು ಬ್ಲೋ ಆಗ್ತಾ ಇರುತ್ತೆ, ಅದಕ್ಕೆ ಪರ್ಮನೆಂಟ್ ವಿಂಡು. ಎಕ್ಸಾಂಪಲು ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಈಸ್ಟರ್ಲೀಸು. ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಈಸ್ಟರ್ಲೀಸು. ಇದನ್ನು ವೆಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ವೆಸ್ಟರ್ಲೀಸು, ಈಸ್ಟರ್ಲೀಸು, ಟ್ರೇಡ್ ವಿಂಡ್ಸು, ಇದು ಪರ್ಮನೆಂಟ್ ವಿಂಡ್ಸು. ಸೀಸ್ನಲ್ ವಿಂಡ್ಸ್ ಅಂದರೆ ಸೀಸನ್ ಇರಬೇಕಾರಷ್ಟೇ ಬ್ಲೋ ಆಗುತ್ತೆ. ಎಕ್ಸಾಂಪಲ್ಲು ನಮ್ಮ ಮಾನ್ಸೂನು. ಸೊ ಇವಾಗ ಜೂನಲ್ಲಿ ಮಾನ್ಸೂನು ಸ್ಟಾರ್ಟ್ ಆಗಿದೆ, ಅದಕ್ಕೆ ಅದನ್ನು ಸೀಸ್ನಲ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಬೇರೆ ಟೈಮಲ್ಲಿ ಇದು ಇರಲ್ಲ. ನೆಕ್ಸ್ಟು ಲೋಕಲ್ ವಿಂಡ್ಸು. ಈಗ ಸಮ್ಮರ್ ಟೈಮಲ್ಲಿ ಡೆಲ್ಲಿ ಕಡೆ ಎಲ್ಲ ಲೂ ಬರುತ್ತೆ, ಅಂದರೆ ಹಾಟ್ ಏರ್ ಬರುತ್ತೆ. ಇದು ಓವರ್ ಆಲ್ ಇಂಡಿಯಾಗೆ ಅಫೆಕ್ಟ್ ಮಾಡಲ್ಲ, ಆದರೆ ಕೆಲವೊಂದು ರೀಜನಲ್ಲಿ ಅಷ್ಟೇ ಬಂದಿರುತ್ತೆ ಇದು ನಾರ್ತನ್ ಪ್ಲೇನ್ಸಲ್ಲಿ. ಸೊ ಅದಕ್ಕೆ ದೀಸ್ ಬ್ಲೋ ಓನ್ಲಿ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಅ ಡೇ ಆರ್ ಇಯರ್ ಇನ್ ಸ್ಮಾಲ್ ಏರಿಯಾ. ಮೇನ್ ಇದು ಸ್ಮಾಲ್ ಏರಿಯಾ. ಎಕ್ಸಾಂಪಲು ಲ್ಯಾಂಡ್ ಆ್ಯಂಡ್ ಸಿ ಬ್ರೀಸು, ಇದು ಬರೀ ಕೋಸ್ಟಲ್ ರೀಜನ್ಸಲ್ಲಿ ಅಷ್ಟೇ ಇರುತ್ತೆ. ಕೋಸ್ಟಲ್ ರೀಜನ್ಸಲ್ಲಿ, ಇಂಟೀರಿಯರ್ ರೀಜನ್ ಇದನ್ನು ಫೀಲ್ ಮಾಡಲ್ಲ. ಮತ್ತು ಇನ್ನೊಂದು ಲೂ, ಮುಂಚೆ ಹೇಳಿರೋ ಹಂಗೆ ಇದು ಲೋಕಲ್ ವಿಂಡು, ಹಾಟ್ ಲೋಕಲ್ ವಿಂಡು, ಇದಕ್ಕೆ ಲೂ ಅಂತ ಹೇಳಿ ಕರೀತಾರೆ. ಸೊ ಪರ್ಮನೆಂಟ್ ವಿಂಡ್ಸು, ಸೀಸ್ನಲ್ ವಿಂಡ್ಸು, ಲೋಕಲ್ ವಿಂಡ್ಸು, 3 ಟೈಪ್ಸ್ ಆಫ್ ವಿಂಡ್ಸು.
ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮು. ದಿಸ್ ಶೋಸ್ ಮೇಜರ್ ಪ್ರೆಷರ್ ಬೆಲ್ಟು ಮತ್ತು ವಿಂಡ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ ಇದನ್ನು. ಸೊ ಇದು ಈಕ್ವೇಟರ್ ಅಂತ ನೋಡಿದ್ವಿ ನಾವು. ಸೊ ಬೇಸಿಕ್ಸ್ ಏನು ಓದಿದ್ವಿ ನಾವು, ಹೈ ಪ್ರೆಷರಿಂದ ಲೋ ಪ್ರೆಷರ್ ಏರಿಯಾಗೆ ಏರು ಮೂವ್ ಆಗುತ್ತೆ ಅಂತ. ಸೊ ಇನ್ಸುಲೇಷನ್ ಅಂತಲೂ ಓದಿದ್ವಿ ನಾವು. ಇನ್ಸುಲೇಷನ್ ಅಂದರೆ ಸನ್ನಿಂದ ಅರ್ತಿಗೆ ಡೈರೆಕ್ಟಾಗಿ ವರ್ಟಿಕಲ್ ರೇಸ್ ಬರುತ್ತಲ್ಲ. ಸೊ ಇನ್ಸುಲೇಷನ್ ಎಲ್ಲಿ ಹೈ ಇರುತ್ತೆ ಅಂದರೆ ಈಕ್ವೇಟರಲ್ಲಿ ಇನ್ಸುಲೇಷನು ತುಂಬ ಹೈ ಇರುತ್ತೆ. ಸೊ ಈಕ್ವೇಟರಲ್ಲಿ ಇನ್ಸುಲೇಷನ್ ತುಂಬ ಹೈ ಇರೋದ್ರಿಂದ ಏನಾಗುತ್ತೆ, ಈ ಏರಿಯಾದಲ್ಲಿ ಇರೋ ಏರೆಲ್ಲ ಬೇಗ ಹೀಟ್ ಆಗುತ್ತೆ. ಹೀಟಾಗಿ ಏನಾಗುತ್ತೆ, ಏರು ಎಕ್ಸ್ಪ್ಯಾಂಡ್ ಆಗುತ್ತೆ. ಹೀಟಾಗಿ ಎಕ್ಸ್ಪ್ಯಾಂಡ್ ಆಗಿ ಮೇಲ್ಗಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇಲ್ಗಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾಗೆ ವಿಂಡು ಮೂವ್ ಆಗ್ತಾ ಇರುತ್ತೆ. ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ವಿಂಡು ಮೂವ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಇದು ಈಕ್ವೆಟೋರಿಯಲ್ ಲೋ ಪ್ರೆಷರ್ ಏರಿಯಾ. ಫಸ್ಟು ಇದು ಇಂಪಾರ್ಟೆಂಟು, ಲೋ ಪ್ರೆಷರ್ ಏರಿಯಾ. ಮತ್ತು ಇದನ್ನು ಡೋಲ್ ಡ್ರಮ್ ಅಂತ ಹೇಳಿ ಕರೀತಾರೆ. ಯಾಕಂದರೆ ಈ ರೀಜನಲ್ಲಿ ಏರು ತುಂಬ ಕಾಮ್ ಆಗಿರುತ್ತೆ. ಎಕ್ಸ್ಟ್ರೀಮ್ಲಿ ಕಾಮ್ ಏರ್. ಅದಕ್ಕೆ ಇದನ್ನು ಡೋಲ್ ಡ್ರಮ್ ಅಂತ ಹೇಳಿ ಕರೀತಾರೆ. ಟೆಂಪ್ರೇಚರ್ ಜಾಸ್ತಿ ಆದಾಗ ಏರ್ ಎಕ್ಸ್ಪ್ಯಾಂಡ್ ಆಗಿ ಮೇಲುಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಏರಿಯಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಏರಿಯಾ ಲೋ ಪ್ರೆಷರ್ನ ಫಿಲ್ ಮಾಡೋಕ್ಕೆ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಏರು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಏರ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಮತ್ತು ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್. ಇದನ್ನು ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಸೊ ಫಸ್ಟು ಈಕ್ವೆಟೋರಿಯಲ್ ಲೋ ಪ್ರೆಷರ್ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಹೀಟಾಗಿ ಈ ಏರ್ ಏನು ಮೂವ್ ಆಗ್ತಿದೆಯಲ್ಲ, ಇದು ಮೂವ್ ಆಗ್ತಾ ಇಲ್ಲಿ ಮಾಯಿಶ್ಚರ್ ತೊಗೊಳ್ತಾ ಇಲ್ಲಿ ಹೈ ಪ್ರೆಷರಿಗೆ ಇಲ್ಲಿ ಬರುತ್ತೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ಇದಕ್ಕೆ ಈ ಏರಿಗೆ ನೆಕ್ಸ್ಟು ಮತ್ತೆ ಮಾಯಿಶ್ಚರ್ ಗೇನ್ ಆಗಿ ಮತ್ತೆ ಹೈ ಪ್ರೆಷರ್ ಏರಿಯಾಗೆ ಬಂದುಬಿಟ್ಟಿರುತ್ತೆ. ಸೊ ಈ ಥರ ಈ ಸೈಕಲ್ಲು ರೊಟೇಟ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಒಂದು 30 ಡಿಗ್ರಿ ನಾರ್ತ್ ಮತ್ತು 30 ಡಿಗ್ರಿ ಸೌತ್ವರೆಗೂ ಇದು ಬಂದು ಈ ಏರು, ಈ ಹೀಟಾಗಿರೋ ಏರ್ ಏನಿರುತ್ತಲ್ಲ, ಡ್ರೈ ಮತ್ತು ಕೋಲ್ಡ್ ಆಗಿಬಿಡುತ್ತೆ ಈ ಏರಿಯಲ್ಲಿ. ಸೊ ಇದರಿಂದ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಈ ಪ್ರೆಷರ್ಗೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಮುಂಚೆ ಕಾಲದಲ್ಲಿ ಶಿಪ್ಸ್ ಎಲ್ಲ ಕಾರ್ಗೋ ತೊಗೊಂಡು ಹೋಗ್ತಾ ಇರ್ತಿತ್ತಲ್ಲ, ಅದಕ್ಕೆ ಈ ಕಂಡೀಷನಲ್ಲಿ ಅವಕ್ಕೆ ಸೇಲ್ ಮಾಡೋದು ಅಂದರೆ ಮುಂದೆ ಹೋಗೋದು ಸ್ವಲ್ಪ ಪ್ರೆಷರು ಜಾಸ್ತಿ ಆಗಿರ್ತಿತ್ತು. ಅದಕ್ಕೆ ಅವರೆಲ್ಲ ಏನು ಇದು ಹಾರ್ಸು ಕುದುರೆ ತೊಗೊಂಡು ಹೋಗ್ತಾ ಇರ್ತಿದ್ರಲ್ಲ, ಅದನ್ನು ಕುದುರೆಯನ್ನು ನೀರಲ್ಲಿ ಎಸೆದ್ಬಿಡ್ತಿದ್ರು. ಅದಕ್ಕೆ ಈ ರೀಜನ್ಗಳಿಗೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಹೇಳಿ ಕರೀತಾರೆ. ಸೊ ಕೋಲ್ಡ್ ಏರ್ಗೆ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಇಲ್ಲಿ ಪೋಲ್ಸಲ್ಲಿರೋದು ಇದೆಲ್ಲ ಹೈ ಪ್ರೆಷರು ಮತ್ತು ಇಲ್ಲಿ ಲೋ ಪ್ರೆಷರು. ಹೈ ಪ್ರೆಷರಿಂದ ಲೋ ಪ್ರೆಷರ್ ರೀಜನ್ಗೆ ಹೋಗುತ್ತೆ. ಸೊ ಇದು ಈಸ್ಟಿಂದ ಹೋಗೋ ವಿಂಡಿಗೆ ಈಸ್ಟರ್ಲಿ ಅಂತ ಕರೀತಾರೆ. ಈ ವೆಸ್ಟಿಂದ ಹೋಗೋ ವಿಂಡಿಗೆ ವೆಸ್ಟರ್ಲಿ ಅಂತ ಹೇಳಿ ಕರೀತಾರೆ. ಸೊ ಇದು ನೆಕ್ಸ್ಟು ಇದರ ಡೀಟೇಲ್ಸು, ಪೋಲಾರ್ ಈಸ್ಟರ್ಲೀಸು, ಪ್ರಿವೇಲಿಂಗ್ ವೆಸ್ಟರ್ಲೀಸ್ ಇವೆಲ್ಲ ಹೇಳಿ ನೆಕ್ಸ್ಟು ವೀಡಿಯೋಸ್ ಅಥವಾ ನೆಕ್ಸ್ಟ್ ಕ್ಲಾಸಿನ ಚಾಪ್ಟರ್ಸಲ್ಲಿ ನೋಡೋಣ. ಸೊ ಇವಾಗ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ ಸಾಕು. ನೆಕ್ಸ್ಟು ಮಾಯಿಶ್ಚರ್ ಬಗ್ಗೆ ನೋಡೋಣ. ಮಾಯಿಶ್ಚರು, ಈಗ ಎಕ್ಸಾಂಪಲು ಒಂದು ಕಾಫಿ ಕಪ್ ಇದೆ. ಸೊ ಅದರಿಂದ ಎಲ್ಲ ಇದು ಇವ್ಯಾಪರೇಟ್ ಆಗ್ತಾಯಿದೆ. ಸೊ ಇವ್ಯಾಪರೇಟ್ ಆಗ್ತಾ ಇರೋದು ಯಾಕೆ ಇವ್ಯಾಪರೇಟ್ ಆಗ್ತಾ ಇರುತ್ತೆ ಅಂದರೆ, ಸರೌಂಡಿಂಗ್ ಟೆಂಪ್ರೇಚರು ಮತ್ತು ಕಾಫಿ ಕಪ್ಪಲ್ಲಿರೋ ಈ ಕಾಫಿ ಟೆಂಪ್ರೇಚರು ಬೇರೆ ಬೇರೆ ಇದೆ. ಸೊ ಈ ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಅದು ಇವ್ಯಾಪರೇಟ್ ಆಗ್ತಾ ಇರುತ್ತೆ. ಇದೊಂದು. ನೆಕ್ಸ್ಟು ಏರ್ ನೋಡೋಣ. ಏರ್ ಇದೆ, ಇಲ್ಲಿ ಸಮುದ್ರ ಇದೆ. ಸೊ ಹೀಟ್ ಜಾಸ್ತಿ ಆದಾಗ ಸಮುದ್ರ ಕೂಡ ಹೀಟ್ ಆಗಿಬಿಟ್ಟು ಇಲ್ಲಿ ಕೂಡ ನೀರು ಇವ್ಯಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಮುಂಚೆ ಏನಿತ್ತು, ಬರೀ ಏರ್ ಇತ್ತು. ಸೊ ಈಗ ಏರ್ ಜೊತೆ ನೀರು ಕೂಡ ಇದೆ, ಅಂದರೆ ವಾಟರ್ ವೇಪರ್ ಇದೆ, ಆದರೆ ಸ್ವಲ್ಪ ನೀರು ಕೂಡ ಇದೆ. ಸೊ ಇದನ್ನು ಮಾಯಿಶ್ಚರ್ ಅಂತ ಹೇಳಿ ಕರಿತೀವಿ. ಮಾಯಿಶ್ಚರ್ ಇನ್ ದ ಏರ್ ಆ್ಯಟ್ ಎನಿ ಟೈಮ್. ಸೊ ಈ ಕಂಡೀಷನ್ಗೆ ಹ್ಯೂಮಿಡಿಟಿ ಅಂತ ಹೇಳಿ ಕರಿತೀವಿ. ಹ್ಯೂಮಿಡಿಟಿ ವಾಟರ್ ವೇಪರ್ ಇನ್ ದ ಏರ್ ಈಸ್ ಕಾಲ್ಡ್ ಎಸ್ ಹ್ಯೂಮಿಡಿಟಿ. ವೆನ್ ದ ಏರ್ ಈಸ್ ಫುಲ್ ಆಫ್ ವಾಟರ್ ವೇಪರ್ ವಿ ಕಾಲ್ ಇಟ್ ಹ್ಯೂಮಿಡ್ ಡೇ. ಸೊ ಈಗ ಏರಲ್ಲಿನೇ ನೀರಿದೆ, ಅಂದರೆ ವಾಟರ್ ವೇಪರ್ ಇದೆ. ಈ ಟೈಮಲ್ಲಿ ಬಟ್ಟೆಗಳು ಅಷ್ಟೇ ಸ್ವಲ್ಪ ಲೇಟಾಗಿ ಒಣಗುತ್ತೆ. ಯಾಕಂದರೆ ನೀರು ಆಲ್ರೆಡಿ ಅಟ್ಮಾಸ್ಫಿಯರಲ್ಲಿ ಅಥವಾ ಎನ್ವೈರ್ಮೆಂಟಲ್ಲಿ ಇದೆ, ಅಂದರೆ ಏರಲ್ಲಿ ನೀರಿದೆ. ಅದರಿಂದ
ಈ ಬಟ್ಟೆಗಳಲ್ಲಿರೋ ನೀರು ಮತ್ತೆ ವೇಪರ್ ಆಗೋಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ನಾವು ಮುಂಚೆ ಸ್ಲೈಡ್ಸಲ್ಲಿ ನೋಡಿರೋ ಹಂಗೆ ಏರು ಏನಾಗುತ್ತೆ, ಸರೌಂಡಿಂಗ್ ಏರಿಂದ ಹೀಟ್ ಆಗಿಬಿಟ್ಟು ಮೇಲ್ಗಡೆ ಹೋಗುತ್ತೆ. ಸೊ ವಾಟರು ಕೂಡ ಅಷ್ಟೇ ಹೀಟ್ ಆಗಿಬಿಟ್ಟು ಮೇಲ್ಗಡೆ ರೈಸ್ ಆಗುತ್ತೆ. ರೈಸ್ ಆಗ್ತಾ ಆಗ್ತಾ ಮೇಲ್ಗಡೆ ಕೂಲ್ ಆಗ್ತಾ ಹೋಗುತ್ತೆ. ಅದು ಕೂಲ್ ಆಗ್ತಾ ಹೋಗಿ ಇಲ್ಲಿ ಕ್ಲೌಡ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ಕ್ಲೌಡ್ಸ್ ಯಾಕೆ ಹಿಡ್ಕೊಂಡಿರುತ್ತೆ ಅಂದರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಈಗ ಕ್ಲೌಡಿನ ಕೆಪಾಸಿಟಿ 100 ಡ್ರಾಪ್ಸ್ ಇದೆ ಅಂತ ಅಂದ್ಕೊಳ್ಳಿ. 100 ಡ್ರಾಪ್ಸ್ ಹಿಡ್ಕೊಳ್ಳೋದು ಈ ಕ್ಲೌಡಿನ ಕೆಪಾಸಿಟಿ ಇದೆ. ಇದು ಬರೀ ಎಕ್ಸಾಂಪಲು. ಸೊ ಈಗ 1 ವಾಟರ್ ವೇಪರ್ ಹೋಗಿದೆ, ಸೊ 2 ವಾಟರ್ ವೇಪರ್ ಹೋಗಿದೆ, 3 ವಾಟರ್ ವೇಪರು, ಇದೇ ಥರ ಒಂದು 90 ವಾಟರ್ ವೇಪರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಅವೆಲ್ಲ ಜೊತೆಗಿದೆ. ಸೊ ಇದರ ವೇಟು 100 ಆದ ತಕ್ಷಣ ಅಥವಾ 100 ಡ್ರಾಪ್ಸ್ ಆದ ತಕ್ಷಣ ಇದರ ವೇಟು ಜಾಸ್ತಿ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಆವಾಗ ಇದು ಪ್ರೆಸಿಪಿಟೇಟ್ ಆಗುತ್ತೆ, ಅಂದರೆ ಮಳೆ ಬಂದಂಗೆ ಆಗುತ್ತೆ. ಸೊ ಈಗ 99 ಡ್ರಾಪ್ಸು ಹಿಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಅದರಲ್ಲಿ ಇದೆ. ಸೊ ಈಗ ಇನ್ನೊಂದು ವಾಟರ್ ವೇಪರ್ ಇದಕ್ಕೆ ಜಾಯ್ನ್ ಆಗೋಗ್ಬಿಟ್ರೆ ಅದರ ಸ್ಯಾಚುರೇಷನ್ ಪಾಯಿಂಟ್ ಜಾಸ್ತಿ ಆಗೋಗ್ಬಿಡುತ್ತೆ, ಅಂದರೆ 100 ಆಗೋಗ್ಬಿಡುತ್ತೆ. ಆವಾಗ ಅದು ಮಳೆ ಥರ ಬೀಳೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅಂದರೆ ವಾಟರ್ ವೇಪರ್ ರೈಸಸ್ ಅಪ್, ಇಟ್ ಸ್ಟಾರ್ಟ್ಸ್ ಕೂಲಿಂಗ್. ದ ವಾಟರ್ ವೇಪರ್ ಕಂಡೆನ್ಸಸ್ ಕಾಸಿಂಗ್ ಫಾರ್ಮೇಷನ್ ಆಫ್ ಡ್ರಾಪ್ಲೆಟ್ಸ್ ಆಫ್ ವಾಟರ್. ಸೊ ಈ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಏನಿರುತ್ತಲ್ಲ ಅದನ್ನೇ ಕ್ಲೌಡ್ ಅಂತ ಹೇಳಿ ಕರಿತೀವಿ. ವೆನ್ ದೀಸ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಬಿಕಮ್ಸ್ ಟೂ ಹೆವಿ ಟು ಫ್ಲೋಟ್ ಇನ್ ದ ಏರ್, ಅಂದರೆ ಅದ್ರ ಕೆಪಾಸಿಟಿ ಇರೋದೇ 100 ಡ್ರಾಪ್ಸು. ಸೊ ಇವಾಗ 99 ಡ್ರಾಪ್ಸು ಆಲ್ರೆಡಿ ಹೋಗಾಗಿದೆ. ಈಗ ನೆಕ್ಸ್ಟು 100th ಡ್ರಾಪ್ ಕೂಡ ಜಾಯಿನ್ ಆಗೋಗ್ಬಿಟ್ರೆ ಅದರ ಕೆಪಾಸಿಟಿ ಮೀರಿ ವೇಟ್ ಆಗೋಗ್ಬಿಡುತ್ತೆ. ಆವಾಗ ಅದು ಪ್ರೆಸಿಪಿಟೇಟ್ ಆಗುತ್ತೆ, ಅಂದರೆ ಮಳೆ ಆವಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಈಗ ಒಂದು ಎಕ್ಸಾಂಪಲ್, ಇದೊಂದು ಪ್ಲೇನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಪ್ಲೇನ್ ಹಾರಿ ಹೋಗ್ತಾ ಇರ್ಬೇಕಾದ್ರೆ ನಾವು ಎಷ್ಟೊಂದು ಸರಿ ಈ ಥರ ಕ್ಲೌಡ್ಸ್ ನೋಡ್ತಾ ಇರ್ತೀವಿ. ಯಾವ ಥರ ಪ್ಲೇನ್ ಹಾರ್ತಾ ಹೋಗ್ತಾ ಇರುತ್ತೋ ಅದೇ ಥರ ಒಂದು ಚಿಕ್ಕದು ಕ್ಲೌಡ್ ಫಾರ್ಮ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ ಥರ ಪ್ಲೇನ್ ಮುಂದೆ ಹೋಗ್ತಾ ಇರುತ್ತೋ ಈ ಥರ ಕ್ಲೌಡ್ ಫಾರ್ಮ್ ಆಗ್ತಾ ಇರುತ್ತೆ. ಅದಕ್ಕೆ ಕಂಡೀಷನ್ ಏನು ಅಂದರೆ ವೆನ್ ದೇರ್ ಈಸ್ ನೋ ಏರ್ ಮೂಮೆಂಟೇ ಯಾವಾಗಿರಲ್ಲ ಆವಾಗ ಈ ಥರ ದ ಮಾಯಿಶ್ಚರ್ ಫ್ರಾಮ್ ದ ಇಂಜಿನ್ ಕಂಡೆನ್ಸಸ್. ಇಂಜಿನಿಂದ ಏನು ಮಾಯಿಶ್ಚರ್ ಬರ್ತಾ ಇರುತ್ತಲ್ಲ, ಹೀಟು, ಅದು ಕಂಡೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಯಾವ ಥರ ಇಂಜಿನಿಂದ ಮಾಯಿಶ್ಚರ್ ಬರ್ತಾ ಇರುತ್ತೆ ಅದೇ ಥರ ಇದು ಕ್ಲೌಡ್ ಫಾರ್ಮ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ನಮಗಿದು ಕಾಣುತ್ತೆ ಅಂದರೆ ಏರ್ ಮೂಮೆಂಟೇ ಇರಲ್ವಲ್ಲ ಆ ಟೈಮಲ್ಲಿ ಈ ಥರ ಕಾಣೋದು ನಮಗೆ. ಸೊ ಇದು ಮೇನ್ ಕಾನ್ಸೆಪ್ಟು. ವೆನ್ ದೇರ್ ಈಸ್ ನೋ ಏರ್ ಮೂಮೆಂಟ್ ಟು ಡಿಸ್ಟರ್ಬ್ ದಿಸ್ ಕಂಡೆನ್ಸೇಷನ್ ಕಾಸಸ್. ನೆಕ್ಸ್ಟು ನಾವಿಲ್ಲಿ ಟೈಪ್ ಆಫ್ ರೈನ್ಫಾಲ್ ನೋಡ್ಬೋದು. ಒಂದು ಸೈಕ್ಲೋನಿಕ್ಕು, ಇನ್ನೊಂದು ಓರೋಗ್ರಾಫಿಕ್ ರೈನ್ಫಾಲು, ಇನ್ನೊಂದು ಕನ್ವೆನ್ಷನಲ್ ರೈನ್ಫಾಲು. ಕನ್ವೆನ್ಷನಲ್ ರೈನ್ಫಾಲ್ ಅಂದರೆ ಈ ಏರಿಯಾದಲ್ಲಿ ವಾಮ್ ಏರು, ಅಂದರೆ ಏರು ಹೀಟ್ ಆಗ್ತಾ ಮೇಲ್ಗಡೆ ಹೋಗ್ತಾ ಇರುತ್ತೆ. ಮೇಲ್ಗಡೆ ಹೋಗ್ತಾ ಕೂಲಾಗಿ ಕ್ಲೌಡ್ ಫಾರ್ಮ್ ಆಗುತ್ತೆ. ಸೊ ಅದೇ ಮುಂಚೆ ಹೇಳಿದ್ನಲ್ಲ 99 ಡ್ರಾಪ್ಸು ಆ ಥರ. ಸೊ ಜಾಸ್ತಿ ಏರು ಕೂಲಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಯಾವಾಗ ಅದರ ಕೆಪಾಸಿಟಿ ಜಾಸ್ತಿ ಆಗುತ್ತೋ ರೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕನ್ವೆನ್ಷನಲ್ ರೈನು. ನೆಕ್ಸ್ಟು ಓರೋಗ್ರಾಫಿಕ್ ರೈನು ಅಂದರೆ ಇದು ಏರು ತಡೆಯೋಕ್ಕೆ ಇಲ್ಲೊಂದು ಗುಡ್ಡ ಇರುತ್ತೆ, ಮೌಂಟೇನ್ ಇರುತ್ತೆ. ಸೊ ಈ ಮೌಂಟೇನ್ ಇರುತ್ತೆ. ಸೊ ಇಲ್ಲಿ ಯಾವ ಥರ ಏರ್ ಹೋಗ್ತಾ ಇರುತ್ತೋ ಈ ಥರ ಮೇಲ್ಗಡೆ ಹೋಗ್ಬಿಟ್ಟು ಕೂಲ್ ಆಗಿಬಿಟ್ಟು ಕ್ಲೌಡ್ ಫಾರ್ಮ್ ಆಗುತ್ತೆ. ಈ ಕ್ಲೌಡ್ ಫಾರ್ಮ್ ಆಗುತ್ತೆ. ಇದರ ಕೆಪಾಸಿಟಿ ಜಾಸ್ತಿ ಆದಾಗ ರೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ಲು ಇದು ಮುಂಬೈ ಅಂತ ಅಂದ್ಕೊಳ್ಳಿ, ಇದು ಪುಣೆ ಅಂತ ಅಂದ್ಕೊಳ್ಳಿ. ಸೊ ಪುಣೆ ಇದು ಗುಡ್ಡದ ಹಿಂದ್ಗಡೆ ಇದೆ, ಇದು ಮುಂಬೈ ಗುಡ್ಡದ ಮುಂದ್ಗಡೆ ಇದೆ. ಸೊ ಅದಕ್ಕೆ ಮಾಯಿಶ್ಚರ್ ಲೇಡನ್ ಏರ್ ಏನಿರುತ್ತಲ್ಲ ಮುಂಬೈ ಸೈಡು ರೈನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನು ಇಲ್ಲಿ ಪುಣೆ ಸೈಡು ರೈನ್ ಆಗಲ್ಲ, ಅದಕ್ಕೆ ಇದನ್ನು ರೈನ್ ಶ್ಯಾಡೋ ಏರಿಯಾ ಅಂತ ಕರಿತೀವಿ. ರೈನ್ ಶ್ಯಾಡೋ ಏರಿಯಾ, ಇದು ಶ್ಯಾಡೋ ಏರಿಯಾ, ಅದಕ್ಕೆ ಇಲ್ಲಿ ರೈನ್ ಆಗಲ್ಲ. ಇನ್ನೊಂದು ನೆಕ್ಸ್ಟು ಸೈಕ್ಲೋನಿಕ್ ರೈನ್ಫಾಲು. ವಾಮ್ ಏರು ಮೇಲ್ಗಡೆ ಹೋಗುತ್ತೆ, ಕೋಲ್ಡ್ ಏರು ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಜಾಸ್ತಿ ಇದರ ಸಪೋರ್ಟು ತಡ್ಕೊಳಕ್ಕಾಗಲಿಲ್ದಂಗೆ ಇದು ವೇಟ್ ಜಾಸ್ತಿ ಆಗಿಬಿಟ್ಟು ಪ್ರೆಸಿಪಿಟೇಟ್ ಆಗುತ್ತೆ. ಇದು ಸೈಕ್ಲೋನಿಕ್ ರೈನ್ಫಾಲು. ಸುಮ್ಮನೆ ಬೇಸಿಕ್ಗೆ ಇಷ್ಟು ನೆನ್ಪಿಟ್ಕೊಂಡಿರಿ. ಒಂದು ಸೈಕ್ಲೋನಿಕ್ಕು, ಇನ್ನೊಂದು ಓರೋಗ್ರಾಫಿಕ್ಕು, ಇನ್ನೊಂದು ಕನ್ವೆನ್ಷನಲ್ಲು. ಸೊ ಅಷ್ಟೇ. ಇದು ಏರ್ ಚಾಪ್ಟರ್ ನಂಬರ್ 4. MCQಸ್ಗೆ ನೀವು ಇನ್ಸ್ಟಾಗ್ರಾಮ್ ಪೇಜ್ ಕರ್ನಾಟಕ ಎಕ್ಸಾಮ್ ಫಾಲೋ ಮಾಡಿ. ಇಷ್ಟ ಆಗಿದ್ದರೆ ವಿಡಿಯೋನ ಥಮ್ಸಪ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಥ್ಯಾಂಕ್ ಯು. ನೆಕ್ಸ್ಟು ಚಾಪ್ಟರ್ 5 ನೆಕ್ಸ್ಟ್ ವಿಡಿಯೋಲಿ ನೋಡೋಣ.